ಸಮ್ ಪೀಪಲ್ಸ್ ಇರ್ತಾರೆ, ಅವ್ರನ್ನ ಸೊಸೈಟಿ ಯಾವ ರೀತಿ ಗುರುತಿಸುತ್ತೆ ಅಂದರೆ ತುಂಬ ಬುದ್ಧಿವಂತರು ಕಣ್ರಿ ಅವರು ಅಂತ ಕರೀತಾರೆ. ಅವ್ರ ಬಗ್ಗೆ ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅವರು ಯಾವ ರೀತಿ ಅಂತ ಅಂದರೆ ತುಂಬ ಚೆನ್ನಾಗಿ ಫೈನಾನ್ಷಿಯಲಿ ಪ್ಲ್ಯಾನ್ ಮಾಡಿರ್ತಾರೆ. ಹಾಗಾಗಿ ಅವರ ಮನೆ ಒಂದು ಆರ್ಥಿಕ ಪರಿಸ್ಥಿತಿ ನೀಟಾಗಿರುತ್ತೆ, ವೆಲ್ ಪ್ಲ್ಯಾನ್ಡ್. ಎಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕು, ಎಷ್ಟು ಸೇವಿಂಗ್ಸ್ ಮಾಡಬೇಕು, ಎಲ್ಲೆಲ್ಲಿ ಅಮೌಂಟ್ಗಳನ್ನ ತೊಡಗಿಸ್ಬೇಕು, ತಮ್ಮ ಒಂದು ಖರ್ಚು ವೆಚ್ಚಕ್ಕೆ ಎಷ್ಟು ಇಟ್ಕೋಬೇಕು, ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಅವರು ಬೇರೆಯವರಿಗೆ ಎಲ್ಪ್ ಮಾಡೋ ಅನ್ನೋ ಪರಿಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ಅವ್ರು ಹೇಳೋ ಪ್ರಶ್ನೆ ಒಂದೇ, ನೋಡಿ ನಮ್ಮಲ್ಲಿ ನನಗೆ ಬರುವಂತಹ ಆದಾಯದಲ್ಲಿ ನಾನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ನನಗೇನು ಬೇಕೋ ನಾನು ಎಲ್ಲವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ನಿಮಗೆ ಕೊಡಲ್ಲ, ನೀವು ನನಗೆ ಕೊಡೋ ಅವಶ್ಯಕತೆ ಇಲ್ಲ, ಅರ್ಥ ಆಯ್ತಾ? ಬಟ್ ಸಮಾಜದಲ್ಲಿ ಹೆಲ್ಪಿಂಗ್ ನೇಚರ್ ಇರಬೇಕ್ರಿ. ಒಬ್ರಿಗೊಬ್ರು ಸಹಾಯ ಮಾಡಲಿಲ್ಲ ಅಂದರೆ ಬದುಕೋದು ಹೇಗೆ? ಏನೇ ಆದರೂ ನಮ್ಮ ಸುಭಿಕ್ಷೆ ನಮಗೆ ಮುಖ್ಯ, ನೀವು ಹಾಗೆ ಇರ್ರಿ ಅಂತ ಹೇಳ್ತಾರೆ. ಇವರನ್ನು ಯಾವ ರೀತಿಯ ವರ್ಗಕ್ಕೆ ನಾವು ಸೇರಿಸ್ಬೇಕು ಅಂದರೆ ಸಹಾಯ ಮಾಡೋರು, ಮಾಡದೇ ಇರೋರು. ಬಟ್ ಆದರೂ ಇವರಿಗೆ ಒಂದು ಟೈಟಲ್ ಕೊಟ್ಬಿಡೋಣ. ಯಾಕೆಂದರೆ ಸಹಾಯ ಮಾಡೋದಕ್ಕಿಂತ ದೊಡ್ಡದಾಗಿ ನಮ್ಮ ಕಡೆಯಿಂದ ಬೇರೆಯವರಿಗೆ ತೊಂದರೆ ಆಗದೆ ಇರೋ ರೀತಿಲಿದ್ದರೆ ಅದು ಕೂಡ ಒಂದು ರೀತಿಯ ಧರ್ಮ ಕಾರ್ಯ ಅಂತ ಅನ್ನೋದು ನನ್ನ ಭಾವನೆ. ಈ ರೀತಿಯ ಕ್ಯಾಟಗರಿಗೆ ಇವ್ರನ್ನ ಸೇರಿಸಿ ನೋಡಿದ್ರೂ ಕೂಡ ಈ ಲೈಫ್ ಅನ್ನೋದು ಏನಾಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ. ಸೊ ಹಣೆ ಬರಹ ಅನ್ನೋದು ಒಂದು ಇರುತ್ತಲ್ಲ, ಆಗ ಎಡವಟ್ಟುಗಳು ಯಾರನ್ನ ಹೇಳಿ ಕೇಳಿ ಬರೋದಿಲ್ಲ. ಈ ವೆಲ್ ಸೆಟಲ್, ವೆಲ್ ಪ್ಲ್ಯಾನಿಂಗ್ ಪೀಪಲ್, ಇವಾಗ ನಾನು ಮಾತಾಡ್ತಿದ್ದಲ್ಲ ಆ ಜನ ಇರ್ತಾರಲ್ಲ, ಅವ್ರಿಗೆ ಅಚಾನಕ್ಕಾಗೆ ಏನೋ ಒಂದು ಸಮಸ್ಯೆ ಬಂದ್ಬಿಡುತ್ತೆ. ಫೈನಾನ್ಷಿಯಲಿ ಬರಲ್ಲ ಬಿಡಿ, ಅವ್ರು ಬರೋಕ್ಕೆ ಬಿಡೋದು ಇಲ್ಲ, ಬಟ್ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ. ಅವ್ರ ಮನೇಲಿ ಯಾರೋ ಒಂದು ಆಪ್ರೇಷನ್ನು ಅಥವಾ ಏನೋ ಒಂದು ಸಡನ್ನಾಗಿ ಬಂದ್ಬಿಡುತ್ತೆ. ಎಲ್ಲೇ ಬಂದರೂ ಕೊಂಕಣ ಸುತ್ತ ಮೈಲಾರಕ್ಕೆ ಬಂದಾಗೆ ಅದು ಬರೋದೇ ದುಡ್ಡು ಅನ್ನೋ ಒಂದು ವಿಚಾರಕ್ಕೆ. ಆಗ ಏನಾಗ್ಬಿಡುತ್ತೆ, ಇದೇನಪ್ಪ ತಲೆ ಕೆಟ್ಟೋಯ್ತು, ನಾನು ಅಂದ್ಕೊಂಡಿದ್ದೆ ಒಂದು, ಪ್ಲ್ಯಾನ್ ಮಾಡಿದ್ದೆ ಒಂದು, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು ಕೂಡ ಬುಡಮೇಲಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅವಾಗ ನೆನಪು ಮಾಡ್ಕೋತಾರೆ. ಇಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾರೆ ಬೇರೆಯವ್ರನ್ನ. ಆವಾಗ ಅವರು ಇಲ್ಲ ರೀ, ಅದು ನೀವು ಇಷ್ಟು ಬುದ್ಧಿವಂತರು, ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡೋ ಅಂಥವ್ರು, ಒಬ್ಬರು ಸಹವಾಸಕ್ಕೆ ಹೋಗದೆ ನಿಮ್ಮ ಪಾಡಿ ನೀವು ಇರೋರು, ಇವಾಗ ಹೆಲ್ಪ್ ಕೇಳ್ತಾ ಇದ್ದೀರಾ ಅಂದರೆ ಏನು ಆಶ್ಚರ್ಯ ಆಗುತ್ತೆ, ಸಾರಿ ಅಂತ ಅಂದಾಗ ಬೈಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಅವರು. ಎಂಥ ಜನ ಪ್ರಪಂಚದಲ್ಲಿ ಜನ ಕೆಟ್ಟೋಗಿದ್ದಾರೆ, ಹೆಲ್ಪ್ ಮಾಡೋ ಮೈಂಡ್ ಸೆಟ್ಟೇ ಇಲ್ಲ ಅಂಥವ್ರು ಇಂಥವ್ರು ಅಂತ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸ್ಟೇಟಸ್ಗಳು ಬೇರೆ ಹಾಕ್ಕೊಬಿಡ್ತಾರೆ ಎಲ್ಲಿ, ವಾಟ್ಸಪ್ಪಲ್ಲಿ. ಯಾರಿಗ್ಯಾರು ಆಗಲ್ಲ, ಯಾರಿಗ್ಯಾರು ಸಹಾಯ ಮಾಡಲ್ಲ, ಹಾಗೆ ಹೀಗೆ ಅಂತ. ಒಂದು ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ನೀವೆಲ್ಲ ಚೆನ್ನಾಗಿದ್ದಾಗ, ನೀವು ಸುಭಿಕ್ಷೆ ಆಗಿದ್ದಾಗ ನೀವು ಬೇರೆಯವ್ರಿಗೆ ಸಹಾಯ ಮಾಡಿದ್ರಾ? ನಿಮ್ಮ ಪರಿಸ್ಥಿತಿನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ಬಿಟ್ಟು ನಿಮ್ಮ ಪರಿಸ್ಥಿತಿ ಅಧೋಗತಿ ತಲುಪಿದಾಗ, ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ, ಬೇರೆಯವ್ರನ್ನ ಸಹಾಯ ಅಂಗಲಾಚಿದಾಗ, ಅವರು ಸಹಾಯ ಮಾಡೋ ಅಟ್ಲೀಸ್ಟ್ ಕೂಡ ಅಲ್ಲ ಅಂದ್ರೂ ಸಹಾಯ ಮಾಡೋದಕ್ಕೆ ಟ್ರೈ ಮಾಡಲಿಲ್ಲ ಅಂತ ಬೈಕೊಳ್ಳೋ ನೀವು, ಅವರು ಕಷ್ಟದಲ್ಲಿದ್ದಾಗ ಎಷ್ಟು ಟ್ರೈಗಳನ್ನು ಮಾಡಿದ್ರ? ಅಟ್ಲೀಸ್ಟ್ ನಿಮ್ಮ ಹತ್ರ ಇಲ್ಲ ಅಂದರೆ ನನ್ನ ಹತ್ರ ಇಲ್ಲ, ಅರ್ಥ ಆಯ್ತಾ, ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಈಗ 100 ರೂಪೀಸ್ ನಂದು ಏನಿತ್ತು, 100 ರೂಪೀಸಲ್ಲಿ ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಅದ್ರ ಮೇಲೆ ನನಗೆ 10 ರೂಪೀಸ್ ಕೂಡ ಎಕ್ಸ್ಟ್ರಾ ಇಲ್ಲ, ಬಟ್ ಯಾರೋ ಒಬ್ಬರು ಇದ್ದಾರೆ, ಸೊ ಅವ್ರನ್ನ ನಾನು ಹೆಲ್ಪ್ ಕೇಳ್ತೀನಿ, ಅವ್ರ ಕಡೆಯಿಂದ ಮಾಡಿಸ್ಕೊಡ್ತೀನಿ, ಅದನ್ನು ನೀನು ಉಳಿಸ್ಕೋಬೇಕು, ಅಷ್ಟಲ್ಲ ಅಂದರೂ ಇಷ್ಟು ಅನ್ನೋ ಒಂದು ಪ್ರಯತ್ನ ನೀವು ಮಾಡಿದ್ರಾ? ನೀವು ಮಾಡದೆ ಪ್ರಪಂಚದಲ್ಲಿರೋರೆಲ್ಲ ನನಗೆ ಸಹಾಯ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಲ್ವಾ? ಯಾವತ್ತೂ ನಾವು ಕೊಡಬೇಕು, ಅವರು ನಮಗೆ ಕೊಡಬೇಕು ಅಂದರೆ ಕೊಡೋ ತಗೊಳ್ಳೋದ್ರಲ್ಲೇ. ಅಂದರೆ ನಾವು ಒಂದು ಬಾಲ್ ಎಸಿದ್ರೆ ರಿವರ್ಸ್ ಬರುತ್ತೆ, ನಾವು ಬಾಲ್ ಎಸಿದಾನೆ ರಿವರ್ಸ್ ಬಾ ಅಂದರೆ ಏನು ಬರುತ್ತೆ ರಿವರ್ಸು, ರೈಟ್? ಮನುಷ್ಯಂಗೆ ಭಗವಂತ ಹೇಳ್ಕೊಟ್ಟಿರೋದು ಕೊಡೋ ಗುಣ ಇರಬೇಕು ಅಂತ. ಕೊಡೋ ಗುಣ ಅಂದರೆ ನಿನ್ನ ಮನೆದೆಲ್ಲ ಬಾಚಿ ಬೆಳೆದು ಕೊಡು ಅಂತ ಅಲ್ಲ. ನಿನ್ನ ಇರೋದ್ರಲ್ಲಿ ಯಾರಾದರೂ ಕಷ್ಟ ಅಂತ ಬಂದಾಗ ತುಂಬ ಸಹಾಯ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಕೈಲಿ ಪಾಸಿಬಿಲಿಟೀಸ್ ಇದೆ ಅಂದಾಗ ಮಾಡದನೆ ನಿಮ್ಮ ಪಾಡಿ ನೀವು ಯಾವುದೋ ಒಂದು, ಅಯ್ಯೋ ನಮ್ಮದೇ 108 ಇದೆ ಕಣ್ರಿ, ಅವ್ರದ್ದೆಲ್ಲ ನಮ್ಗೆ ಯಾಕೆ, ಅಯ್ಯೋ ಅದನ್ನೆಲ್ಲ ನಮ್ಗೆ ತಲೆ ಕೆಡಿಸ್ಕೊಳಕ್ಕಾಗುತ್ತಾ ಅಂತ ಇದ್ದಾಗ ನೀವು ಹೋಗಿ ಸಹಾಯ ಕೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮದು 108 ಇದೆ ಕಣ್ರಿ, ನಿಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕಾಗುತ್ತಾ? ಸೇಮ್ ಅಲ್ವಾ? ಸೇಮ್ ಕ್ವಶನ್ ಅಲ್ವಾ? ಸೇಮ್ ಆನ್ಸರ್ ಪಡ್ಕೋತೀರಾ ಅಲ್ವಾ? ಸೊ ಯಾವತ್ತೂ ಒಂದು ತಿಳ್ಕೊಳ್ಳಿ, ನಮಗೆ ಯಾರೂ ಸಹಾಯ ಮಾಡಲಿಲ್ವಲ್ಲ, ನಮ್ಮ ಕಷ್ಟಕ್ಕಾಗಲಿಲ್ವಲ್ಲ ಅಂತ ಕೊರಗೋ ನಾವು
ಎಷ್ಟು ಜನಕ್ಕೆ ನಾವು ಸಹಾಯಕ್ಕೆ ಆಗಿದ್ದೀವಿ ಅಲ್ವಾ? ಇನ್ ಕೇಸ್ ನಾವು ನಿಜವಾಗ್ಲೂ ಕೊಟ್ಟು ಅಥವಾ ನಮ್ಮ ಹತ್ರ ಇದ್ದಾಗ ಕೊಡೋ ಮನಸ್ಸಿದ್ರೂ ಕೂಡ ಕೊಡೋ ಪರಿಸ್ಥಿತಿ ನಮಗೆ ದೇವರು ಕೈ ಕಟ್ಟಾಕಿದಾಗ ಅಥವಾ ಎತ್ತೋ ಟ್ರೈ ಮಾಡಿ ಕೂಡ ಆಗದೆ ಇದ್ದಾಗ ಅದು ಭಗವಂತನಲ್ಲಿ ಲೆಕ್ಕ ಖಂಡಿತ ಇರುತ್ತೆ. ಅಂದರೆ ಇವ್ರಿಗೆ ಕೊಡೋ ಮನೋಭಾವನೆ ಇದೆ, ಸಹಾಯ ಮಾಡೋ ಮನೋಭಾವನೆ ಇದೆ, ಬಟ್ ಆಗಲಿಲ್ಲ ಆ ಟೈಮಲ್ಲಿ. ನಮ್ಮ ಎದುರುಗಡೆ ಇರೋರು ಹೊಗಳದೇ ಇದ್ರೂ ನಮಗೆ ಕುತ್ಕಿ ಕಷ್ಟ ಅಂತ ಬಂದಾಗ ಭಗವಂತನ ಅಕೌಂಟಲ್ಲಿ ಲೆಕ್ಕ 100% ಇರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ, ಆ ವ್ಯಕ್ತಿಗಳು ನಮಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಭಗವಂತ ಎಲ್ಲೋ ಒಂದು ಕಡೆಯಿಂದ ಯಾರ್ದೋ ಒಬ್ಬರ ಮೂಲಕ ಆ ಸಮಸ್ಯೆಗೆ ಅಚ್ಚುಕಟ್ಟಾದಂತಹ ಪರಿಹಾರ ಕೊಟ್ಟಿಯೇ ಕೊಡ್ತಾರೆ. ಸೊ ಇಲ್ಲಿ ನಾನು ಹೇಳೋದೇನು ಅಂದರೆ, ನೀವು ನಿಮ್ಮ ಮನಸ್ಥಿತಿ ಪಾಸಿಟಿವ್ ಆಗಿ ನೀವು ಕೊಡಬೇಕು ಮಾಡಬೇಕು ಅಂತ ನೀವಿದ್ರೆ ಇನ್ನೊಬ್ಬರಿಂದ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡಿ. ನೀವು ಸ್ವಾರ್ಥಿಗಳಾಗಿ ಇನ್ನು ಮಿಕ್ಕಿದ್ದವರೆಲ್ಲ ನಿಸ್ವಾರ್ಥಿಗಳಾಗಬೇಕು, ನಾನೊಬ್ಬರು ಮಾತ್ರ ಸ್ವಾರ್ಥಿಯಾಗಿ ಇರ್ತೀನಿ ಅಂದರೆ ಚಾನ್ಸ್ ಇಲ್ಲ. ನಿಮ್ಮ ಕನ್ನಡಿನೇ ಸಮಾಜ, ನಿಮ್ಮ ಪ್ರತಿರೂಪನೇ ಸಮಾಜ. ನಾವು ಕೆಟ್ಟವರಾಗ್ತೀವಿ, ನೀವೆಲ್ಲ ಒಳ್ಳೆಯವರಾಗಿರ್ರಿ ಅಂದರೆ ಸಾಧ್ಯ ಇಲ್ಲ. ಫಸ್ಟು ನಾವು ಒಳ್ಳೆಯವರಾದರೆ ಆಟೋಮೆಟಿಕ್ಕಾಗಿ ಸಮಾಜದಲ್ಲಿ ಒಳ್ಳೆಯವರು ಬರ್ತಾರೆ. ಇಲ್ಲಾಂದ್ರೆ ಅವರೆಲ್ಲ ಕೆಟ್ಟವರಾಗಲಿ ಬಿಡಿ, ನಾನು ಮಾತ್ರ ಒಳ್ಳೆಯವರಾಗಿರ್ತೀವಲ್ಲ, ತಲೆನೋವು ಇರೋದಿಲ್ಲ ಅಲ್ವಾ? ಭಗವಂತನ ಅಕೌಂಟಲ್ಲಿ ನಾವು ಒಳ್ಳೆಯ ಸ್ಥಾನ ಗಿಟ್ಟಿಸ್ಕೊಂಡಿರ್ತೀವಲ್ವಾ? ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ದೈವ ಕೈ ಹಿಡಿದಿದ್ದು ಹೊರತು ಯಾರೂ ನಮ್ಮನ್ನು ಕೈ ಹಿಡಿಯೋದಿಲ್ಲ. ಇಷ್ಟ ಆದರೆ ಶೇರ್ ಮಾಡಿ.